ವಾಣಿಜ್ಯ ಯುದ್ಧವಾಗಿ ಮಾರ್ಪಟ್ಟ ಗಲ್ಫ್ ವಾರ್. ಮಧ್ಯಪ್ರಾಚ್ಯದಲ್ಲಿ ತೈಲ ಘಟಕಗಳೇ ಎಲ್ಲರ ಟಾರ್ಗೆಟ್. ವಾಣಿಜ್ಯ ಯುದ್ಧವಾಗಿ ಮಾರ್ಪಟ್ಟ ಗಲ್ಫ್ ವಾರ್. ಮಧ್ಯಪ್ರಾಚ್ಯದಲ್ಲಿ ತೈಲ ಘಟಕಗಳೇ ಎಲ್ಲರ ಟಾರ್ಗೆಟ್. ಹರ್ಮುಜ್ ಜಲಸಂಧಿಯಲ್ಲಿ ಸಂಚಾರ ಬಂದಾಗಿದೆ. ಇದೇ ಪರಿಸ್ಥಿತಿ ಏಪ್ರಿಲ್ವರೆಗೆ ಮುಂದುವರೆದ್ರೆ ಭಾರೀ ತೈಲ ಬಿಕ್ಕಟ್ಟು ಉಂಟಾಗುವಂತ ಸಾಧ್ಯತೆ ಇದೆ. ಒಂದು ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ $180 ಆಗಲಿದೆಯಂತೆ. ಇದು ಸೌದಿ ಅರೇಬಿಯಾ ಸರ್ಕಾರ ಮಾಡಿರುವಂತ ಅಂದಾಜು. ಇದಕ್ಕೆ ಮೊದಲು ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ $70 ಇತ್ತು. ಸದ್ಯ ಬ್ರೆಂಟ್ ಬ್ಯಾರೆಲ್ ಬೆಲೆ $119ಗೆ ಹೆಚ್ಚಳವಾಗಿದೆ. ಕೆಂಪು ಸಮುದ್ರದ ಟರ್ಮಿನಲ್ ಮೇಲೆ ದಾಳಿ ನಡೆದ್ರೆ ಮತ್ತಷ್ಟು ಹೆಚ್ಚಳವಾಗುತ್ತೆ ಕಚ್ಚಾ ತೈಲದ ಬೆಲೆ. ಗಲ್ಫ್ ವಾರ್ ಈಗ ವಾಣಿಜ್ಯ ಯುದ್ಧವಾಗಿ ಮಾರ್ಪಟ್ಟಿದೆ. ಈಗ ಗಲ್ಫ್ ವಾರ್ ಮಧ್ಯಪ್ರಾಚ್ಯದಲ್ಲಿ ಆಗ್ತಿರುವಂತಹ ಯುದ್ಧ. ಇಲ್ಲಿ ತೈಲ ಘಟಕಗಳೇ ಟಾರ್ಗೆಟ್. ಹರ್ಮುಜ್ ಜಲಸಂಧಿ ಬಂದಾಗಿದೆ. ಏಪ್ರಿಲ್ವರೆಗೂ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಒಂದು ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ $180 ಆಗುತ್ತಂತೆ. ಸೌದಿ ಅರೇಬಿಯಾ ಸರ್ಕಾರ ಅಂದಾಜು ಮಾಡಿದೆ ಈ ರೀತಿಯಾಗಿ. ಯುದ್ಧಕ್ಕೆ ಮೊದಲು ಬ್ಯಾರೆಲ್ ಕಚ್ಚಾ ತೈಲ ಬರೀ $70 ಇತ್ತು. ಸದ್ಯ ಬ್ರೆಂಟ್ ಬ್ಯಾರೆಲ್ $119 ಹೆಚ್ಚಳವಾಗಿದೆ. ಹಿಂಗೆ ಮುಂದುವರೆದ್ರೆ $180 ಆಗುತ್ತೆ. ಕೆಂಪು ಸಮುದ್ರದ ಟರ್ಮಿನಲ್ಸ್ ಮೇಲೆ ದಾಳಿ ನಡೆದ್ರೆ ಮತ್ತಷ್ಟು ಹೆಚ್ಚಳವಾಗುತ್ತೆ ಅಂತ ನಿರೀಕ್ಷೆ ಮಾಡಲಾಗಿದೆ. ಸೌದಿ ಅರೇಬಿಯಾ ಸರ್ಕಾರ ಮಾಡಿರುವಂತಹ ಅಂದಾಜು. ಯುದ್ಧಕ್ಕೆ ಮೊದಲು ಕೇವಲ $70 ಅಷ್ಟೇ ಇತ್ತು ಒಂದು ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ. ಆದ್ರೆ ಯುದ್ಧ ಶುರುವಾಗಿ ಈ ತನಕ ನೋಡೋದಾದ್ರೆ ಸದ್ಯ ಬ್ರೆಂಟ್ ಬ್ಯಾರೆಲ್ ಬೆಲೆ $119ಗೆ ಹೆಚ್ಚಳವಾಗಿದೆ. ಇದೇ ಪರಿಸ್ಥಿತಿ ಏನಾದ್ರೂ ಏಪ್ರಿಲ್ ತನಕ ಮುಂದುವರೆದರೆ ಬಹಳ ಹೆಚ್ಚಾಗುತ್ತೆ. ಒಂದು ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ $180 ಆಗಲಿದೆ ಅಂತ ಈಗ ಸೌದಿ ಅರೇಬಿಯಾ ಸರ್ಕಾರ ಅಂದಾಜು ಮಾಡಿರುವಂಥದ್ದು. ಕೆಂಪು ಸಮುದ್ರದ ಟರ್ಮಿನಲ್ಸ್ ಮೇಲೆ ದಾಳಿ ನಡೆದರೆ ಇನ್ನಷ್ಟು ಹೆಚ್ಚಳವಾಗತ್ತೆ. ವಾಣಿಜ್ಯ ಯುದ್ಧವಾಗಿ ಮಾರ್ಪಟ್ಟಿದೆ ಈಗ ಗಲ್ಫ್ ವಾರ್. ಮಧ್ಯಪ್ರಾಚ್ಯದಲ್ಲಿ ತೈಲ ಘಟಕಗಳನ್ನೇ ಟಾರ್ಗೆಟ್ ಮಾಡಿರುವಂಥದ್ದು ಮತ್ತು ಎರಡೂ ದೇಶಗಳು ಕೂಡ ತೈಲ ಘಟಕಗಳನ್ನು ಟಾರ್ಗೆಟ್ ಮಾಡಿಕೊಂಡು ಯುದ್ಧವನ್ನ ಮಾಡಿರುವಂಥದ್ದು. ಹಾಗಾಗಿ ಸಾಕಷ್ಟು ತೈಲ ಘಟಕಗಳು ನಾಶವಾಗಿರುವಂಥದ್ದು ಮತ್ತು ಹರ್ಮುಜ್ ಜಲಸಂಧಿಯ ಸಂಚಾರ ಬಂದಾಗಿರೋದ್ರಿಂದ ಜಗತ್ತಿನ ಬಹುತೇಕ ರಾಷ್ಟ್ರಗಳಿಗೆ ಕಚ್ಚಾ ತೈಲ ಪೂರೈಕೆ ಮಾಡಬೇಕಾಗಿದ್ದಂಥ ಪ್ರಮುಖ ಒಂದು ಕೇಂದ್ರ ಬಂದಾಗಿರೋದ್ರಿಂದ ಖಂಡಿತವಾಗಿಯೂ ಕಚ್ಚಾ ತೈಲದ ಪೂರೈಕೆಯಲ್ಲಿ ಜಗತ್ತು ವ್ಯತ್ಯಾಸವನ್ನ ನೋಡ್ತಾ ಇದೆ. ಪೆಟ್ರೋಲ್, ಡೀಸೆಲ್, LPG ಗ್ಯಾಸ್ ಪ್ರಮುಖವಾಗಿ ಈ ಬೇಸಿಕ್ ಏನು ನಮಗೆ ಕಚ್ಚಾ ತೈಲದ ಆಮದುಗಳು ಬೇಕೋ ಅದು ಎಲ್ಲದರ ಮೇಲೆಯೂ ವ್ಯತ್ಯಾಸ ಆಗುತ್ತೆ. ಈ ವ್ಯತ್ಯಾಸದ ಜೊತೆಗೆ ಒಂದು ಕಡೆ ಆಮದು ಆಗ್ತಿರುವಂತಹ ಕಚ್ಚಾ ತೈಲವೇ ಬಹಳ ಕಡಿಮೆ. ಅದರಲ್ಲಿಯೂ ಅದರ ರೇಟ್ ಏನಿದೆ ಇದು ಗಗನಕ್ಕೆ ಮುಟ್ಟುತ್ತಾ ಇದೆ. ಯುದ್ಧ ಶುರುವಾಗೋಕ್ಕಿಂತ ಮುಂಚೆ ಒಂದು ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ ಕೇವಲ $70 ಇತ್ತು. ಆದ್ರೆ ನಂತರ ಒಂದು ಬ್ಯಾರೆಲ್ ಕಚ್ಚಾ ತೈಲ ಏರಿಕೆ ಆಗ್ತಾ ಬಂದ ಹಾಗೆ ಸದ್ಯ ಬ್ರೆಂಟ್ ಬ್ಯಾರೆಲ್ ಬೆಲೆ ಈಗ $119ಗೆ ಹೆಚ್ಚಳವಾಗಿದೆ. ಇದೇ ರೀತಿ ಏಪ್ರಿಲ್ವರೆಗೂ ಮುಂದುವರೆದ್ರೆ ಪರಿಸ್ಥಿತಿ ಬರೋಬ್ಬರಿ ದುಪ್ಪಟ್ಟಾಗತ್ತೆ. ಅಂದ್ರೆ $70 ಇದ್ದಂತಹ ಕಚ್ಚಾ ತೈಲ ಒಂದು ಬ್ಯಾರೆಲ್ಗೆ $180 ಆಗುತ್ತೆ ಅಂತ ಸೌದಿ ಅರೇಬಿಯಾ ಸರ್ಕಾರ ಅಂದಾಜು ಮಾಡಿದೆ.